ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನು ಅಂತ ಹೇಳದೆ, ನಮ್ಮ ಮನೆಯಲ್ಲಿ ಅವಳು ಬಂದು ಸೇರ್ಕೊಂಡಿದ್ದಾಳಲ್ಲ ಆ ಭಾವನಾ ಇಂದ ಎಲ್ಲರ ನೆಮ್ಮದಿನೂ ಹಾಳಾಗೋಗಿದೆ. ಎಲ್ರಿಗೂ ಒಂದೇ ಇರಿಟೇಷನ್. ಅವಳಿಗೆಲ್ಲ ಯಾರಾದ್ರೂ ತಲೆ ಕೆಡ್ಸ್ಕೋತಾರ? ಇಗ್ನೋರ್ ಮಾಡತ್ತಾನೆ. ಇಲ್ಲ ಕೆಲವು ವಿಚಾರಗಳನ್ನೆಲ್ಲ ಹಾಗೆಲ್ಲ ಇಗ್ನೋರ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ಅಲ್ಲೇ ಚ್ಯೂಟ್ ಹಾಕ್ಬಿಡ್ಬೇಕು. ಸೋಪಿ, ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಕಣೆ. ಅದೇನು ಹೇಳು. ಅದೇ ಆ ಭಾವನಾ ಕೆಲಸ ಮಾಡ್ತಿದ್ದಾಳಲ್ಲ ಆಫೀಸು, ಅಲ್ಲಿ ನಿನ್ಗೆ ಯಾರಾದ್ರೂ ಪರಿಚಯ ಇದ್ದಾರಾ? ಅವಳ ಆಫೀಸಲ್ಲಿ ಪರಿಚಯ ಇರೋರು ಯಾಕೆ? ಅವಳನ್ನ ಆ ಕೆಲಸದಿಂದ ತೆಗ್ಸಾಕ್ಬೇಕು. ಅದಕ್ಕೆ. ಯಾಕೆ ನೀನು? ಅವಳ ದುಡಿಮೆನ ಅವಳು ಮಾಡ್ಕೋತಾ ಇದ್ದಾಳೆ, ಅದರಿಂದ ನಮ್ಗೇನು ಪ್ರಾಬ್ಲಮ್ ಆಗ್ತಿದೆ ಇವಾಗ? ನಿಂಗೆ ಅವೆಲ್ಲ ಗೊತ್ತಾಗ್ತಿಲ್ಲ ಕಣೆ. ಅವಳು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದನೇ ನಮ್ಮ ಮನೇಲಿ ಎಲ್ಲರ ನೆಮ್ಮದಿನೂ ಹಾಳಾಗೋಗಿದೆ. ಎಲ್ರಿಗೂ ಸಿಕ್ಕಾಪಟ್ಟೆ ಕೋಪ, ಇರಿಟೇಷನು ಬರ್ತಾ ಇದೆ. ಅವಳು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ದಿನ ಬೆಳಿಗ್ಗೆ ಎದ್ದು ಸ್ಟೈಲ್ ಆಗಿ ರೆಡಿಯಾಗಿ ಪರ್ಸ್ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಮನೆಯಲ್ಲಿ ಯಾರಿಗೂ ಒಂದು ನಯಾ ಪೈಸದ ಹೆಲ್ಪು ಕೂಡ ಮಾಡಲ್ಲ. ಈಗ ನನ್ನೇ ನೋಡು, ನಾನು MBA ಮಾಡಿದ್ರು ಅತ್ತೆ ಮಾವಂಗೆ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳಿ ಸುಮ್ಮನೆ ಮನೇಲಿಲ್ವಾ? ಅವಳು ಹಾಗೆಲ್ಲ ಅಲ್ಲ. ಯಾರಾದರೂ ಏನಾದರೂ ಅವಳನ್ನ ಕೇಳೋದಕ್ಕೆ ಹೋದ್ರೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದೀನಲ್ಲ ಅಂತ ದುರಂಕಾರ ಅವಳಿಗೆ. ಹೇಗೆಲ್ಲ ಎದುರು ಮಾತು ಕೊಡ್ತಾಳೆ ಗೊತ್ತಾ? ಏನು ಆ ಭಾವನಾ ಅಷ್ಟೊಂದು ಆಡ್ತಿದ್ದಾಳ? ಅಷ್ಟೊಂದು ಆಡ್ತಿದ್ದಾಳ ಅಂತ ನೀನು ಹೀಗೆ ಡೌಟಲ್ಲಿ ಕೇಳ್ತಿರೋದ್ರಲ್ಲೇ ಗೊತ್ತಾಗುತ್ತೆ ಅವಳು ಎಲ್ರಿಗೂ ಎಂಥ ಮಂಕ್ ಬೂದಿ ಎರ್ಚಿರ್ತಾಳೆ ಅಂತ. ಏನೋ ನಿನಗೆ ಸೈಲೆಂಟ್ ಆಗಿ ಮಗುನ ಕೊಡೋ ಥರ ಕೊಟ್ಟು ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಲ್ಲ ಕಡೆ, ನಿಮ್ಮ ಅಣ್ಣನ ಸಾವ್ಗೆ ಅವಳ ಗಂಡನೇ ಕಾರಣ ಅಂತ ಗೊತ್ತಿದ್ರು ಅವಳ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ನು ಜೈಲ್ಗೆ ಹೋಗೋ ಹಾಗೆ ಮಾಡಿದ್ಲು. ಈ ಪೆದ್ದ ಸಿದ್ದುಗೋ ಏನೂ ಅರ್ಥನೇ ಆಗಲ್ಲ. ಅವನು ಅವಳ ನಂಬ್ಕೊಂಡು ಜೈಲ್ಗೆ ಹೋದ. ಇನ್ನು ನಮ್ಮ ಮಾವಂಗೂ ಒಂಚೂರು ಬುದ್ಧಿ ಇಲ್ಲ. 1-2 ದಿನ ಅವನಲ್ಲೇ ಕೊಳೆಯಕ್ಕೆ ಬಿಟ್ಟಿದ್ರೆ ಇವಳಿಗೆ ಬುದ್ಧಿ ಬಂದಿರೋದು. ತಡ್ಕೊಳಕ್ಕಾಗದೆ ಅವ್ರನ್ನ ಬಿಡ್ಸ್ಕೊಂಬಂದ್ರು. ಇಷ್ಟೆಲ್ಲ ಆದ್ರೂ ನಿಮ್ಮ ಅಣ್ಣನ ಸಾವಿಗೆ ನ್ಯಾಯ ಸಿಕ್ತಾ? ಇಲ್ಲ. ಹೌದು ಕಣೆ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ನೋವಾಗುತ್ತೆ. ಆದರೂ ಭಾವನಾ ಇಷ್ಟೆಲ್ಲ ಆಡ್ತಾಳೆ ಅಂತ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಯಾವುದಕ್ಕೂ ನಾನೊಂದ್ಸಲ ಅವಳ ಹತ್ರ ಮಾತಾಡ್ಲಾ? ಪ್ರಯೋಜನ ಇಲ್ಲ ಸೋಪಿ, ಯಾವ ಪ್ರಯೋಜನನೂ ಇಲ್ಲ. ಎಂಥ ದುರಂಕಾರ ಅವಳಿಗೆ ಅಂತಂದ್ರೆ, ನಾನು ಏನಿಲ್ಲ ಅಂದ್ರೆ 1000 ಸಲ ಅವಳಿಗೆ ಮಾತಾಡಿ ಬುದ್ಧಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಯಾರ ಮಾತನ್ನು ಕೇಳಿಸ್ಕೊಳ್ಳೋಂಥ ಸ್ಥಿತಿಲೇ ಇಲ್ಲ ಅವಳು. ಅವಳಿಗೆ ಮದ ಏರ್ಬಿಟ್ಟಿದೆ. ನೆಕ್ಸ್ಟ್ ನಿನಗೂ ಹರ್ಟ್ ಮಾಡ್ತಾಳೆ. ನನಗದನ್ನ ನೋಡೋದಕ್ಕಾಗಲ್ಲ. ನೀನು ನಾನು ಹೇಳಿದ್ರೆ ನನಗೆ ಮಾಡಿಕೊಡು, ಅಷ್ಟು ಸಾಕು. ಸಡನ್ ಆಗಿ ಶ್ರೀಮಂತಿಗೆ ಬಂದಿದೆ ಅಲ್ವಾ, ಅದಕ್ಕೆ ಅವಳಿಗೆ ಅದನ್ನ ತಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ. ಇರು, ಫೋನ್ ಮಾಡ್ತೀನಿ. ಕೈಲಾಶ್, ನಿಮ್ಮಿಂದ ನಮ್ಗೊಂದು ಕೆಲಸ ಆಗಬೇಕಾಗಿತ್ತು. ನಿಮ್ಮ ಆಫೀಸಲ್ಲಿ ಭಾವನಾ ಅಂತ ಒಬ್ಳು ಕೆಲಸ ಮಾಡ್ತಿದ್ದಾಳಲ್ವಾ, ಅವಳನ್ನ ಇಮ್ಮಿಡಿಯೇಟ್ ಆಗಿ ಕೆಲಸದಿಂದ ತೆಗಿಬೇಕು. ಯಾಕೆ ಏನು ಅನ್ನೋ ಪ್ರಶ್ನೆ ಎಲ್ಲ ನನಗೆ ಬೇಕಾಗಿಲ್ಲ. ಅವಳ ಬಗ್ಗೆ ನಂಗೆ ಈಗಾಗಲೇ ಸುಮಾರು ಕಂಪ್ಲೇಂಟ್ಸ್ ಬಂದಿದೆ. ನಿಮ್ಮ ಕೈಲಿ ಆಗುತ್ತಾ ಆಗಲ್ವಾ ಅಷ್ಟು ಹೇಳ್ಬಿಡಿ. ಆಗಲ್ಲ ಅಂದರೆ ಪರವಾಗಿಲ್ಲ, ತುಂಬ ಜನ CA ಇದ್ದಾರೆ, ನಾನು ಅವ್ರನ್ನ ನೋಡ್ಕೊತೀನಿ. ಥ್ಯಾಂಕ್ ಯು. ಅಬ್ಬಾ, ಈಗ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಯಿತು ಕಣೆ. ಥ್ಯಾಂಕ್ ಯು ಸೋ ಮಚ್ ಸೋಪಿ. ಇಟ್ಸ್ ಓಕೆ. ಮೇಡಮ್ ಅವರೇ, ಆಫೀಸಿಂದನೂ ನೋಡ್ತಾನೆ ಇದ್ದೀನಿ. ಅಲ್ಲಿಂದ ಬಂದ್ಮ್ಯಾಕೆ ನೀವು ತುಂಬ ಬೇಜಾರಾಗಿದ್ದೀರಾ? ಈಗ ಯಾಕೆ ಬೇಜಾರಾಗಿದ್ದೀರಾ ಅಂತ ಹೇಳ್ತೀರಾ ಇಲ್ವಾ? ಸಿದ್ದು ಅವರೇ, ಹೇಳಿ. ಅದು ಕೆಲಸದಿಂದ ನನ್ನನ್ನು ತೆಗೆದುಬಿಟ್ರು. ಯಾಕೆ ಮೇಡಮ್ ಅವರೇ? ಗೊತ್ತಿಲ್ಲ ಸಿದ್ದು ಅವರೇ, ಅದೇನೋ ಕ್ಲೈಂಟ್ ಕಡೆಯಿಂದ ಸಮಸ್ಯೆ ಆಯಿತು ಅಂತ ಹೇಳ್ಬಿಟ್ಟು ತೆಗೆದುಬಿಟ್ರು. ಹಂಗಂದ್ರ ಬನ್ನಿ ಮೇಡಮ್ ಅವರೇ, ಈಗಲೇ ಹೋಗಿ ಅದೇನೋ ಅಂತ ವಿಚಾರಿಸಮ್ಮ. ಅದೇನು ಕೆಲಸದಿಂದ ತೆಗೆದುಬಿಡ್ತಾರೆ? ಬೇಡ ಸಿದ್ದು ಅವರೇ, ಈಗ ಅವ್ರ ಹತ್ರ ಹೋಗಿ ಜಗಳ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ನೋಡಿ, ಇಷ್ಟು ದಿನ ನನಗೆ ಕೆಲಸ ಕೊಟ್ಟರು, ಅನ್ನ ಹಾಕಿದ್ರು. ಅವರಿಗೆ ನನ್ನನ್ನು ಕೆಲಸದಿಂದ ತೆಗೆಯೋ ಹಕ್ಕು ಇದೆ ಅಲ್ವಾ? ಅಲ್ಲ ಮೇಡಮ್ ಅವರೇ, ಹಂಗಂತ ಸುಮ್ಮನೆ ಬಿಟ್ಬಿಡಕ್ಕಾಯ್ತದ? ಅದೇಂಗೆ ಕಾರಣ ಹೇಳ್ತೇನೆ ಕೆಲಸದಿಂದ ಹಿಂಗೆ ತೆಗೆದುಬಿಡ್ತಾರೆ ಹೇಳಿ? ಅದೇನೋ ತೆಗಿಯೋಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಅನ್ನೋದು ಕೊಡ್ಬೇಕಲ್ವೇ? ಕಾರ್ಪೊರೇಟ್ ಕಂಪ್ನಿ ಅಂದರೆ ಹೀಗೆ ಸಿದ್ದು ಅವರೇ, ಅವ್ರಿಗೆ ಇಷ್ಟ ಬಂದಾಗ ಹೈಯರ್ ಮಾಡ್ತಾರೆ, ಇಲ್ಲ ಅಂದರೆ ತೆಗಿತಾರೆ. ಹೋಗಲಿ ಬಿಡಿ, ನನಗಲ್ಲಿ ಕೆಲಸ ಮಾಡೋ ಋಣ ಅಷ್ಟೇ ಇತ್ತೋ ಏನೋ. ಪರವಾಗಿಲ್ಲ, ನಾನು ಬೇರೆ ಕಡೆನೇ ಕೆಲಸ ಹುಡ್ಕೋತೀನಿ. ನಾನು ನಿಯತ್ತಾಗಿದ್ದರೆ ನನಗೆಲ್ಲಾದರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ.
ಹೋಗ್ಲಿ ಬಿಡಿ ಮೇಡಮವ್ರೆ, ಏನು ಮಾಡೋಕ್ಕಾಯ್ತದೆ. ನನ್ನ ಮಕ್ಳಿಗೆ ನಿಮ್ಮ ಕೈಲಿ ಕೆಲಸ ಮಾಡಿಸ್ಕೊಳ್ಳೋ ಯೋಗ್ಯತೆ ಎಲ್ಲ ಅನಿಸ್ತದೆ. ನೀವು ಹೇಳ್ದಂಗೆ ಆದಷ್ಟು ಬೇಗ ಇನ್ನೊಂದು ಕೆಲಸ ಹುಡುಕಿದ್ರಾಯ್ತು. ಅಲ್ಲಿ ಗಂಟ ನಿಮಗೆ ಬೇಜಾರಾಗಿರ್ಬೇಡಿ. ಹಾಂ, ಹೊಸಿ ಆರಾಮಾಗಿರಿ. ನಾನು ಆದಷ್ಟು ಬೇಗ ಕೆಲಸ ಹುಡುಕ್ತೀನಿ, ಸರಿಯಾ? ಥ್ಯಾಂಕ್ ಯು ಸಿದ್ದು ಅವರೇ, ನನ್ನ ಪರಿಸ್ಥಿತಿನ ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನಗೆ ಸಮಾಧಾನ ಹೇಳ್ತಿದ್ದೀರಾ. ಮೇಡಮ್ ಅವರೇ, ಈ ಕೆಲಸ ನಿಮ್ಗೆ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತಿಲ್ವೇ? ಅಂದಮೇಲೆ ನಿಮಗೆ ಕಷ್ಟ ಅಂದಾಗ ಸಹಾಯ ಮಾಡಬೇಕಾದ್ದು ನನ್ನ ಕರ್ತವ್ಯ ಅಲ್ವೇ? ಈ ಥ್ಯಾಂಕ್ಸು ಎಲ್ಲ ಯಾಕೆ? ಬನ್ನಿ ಹೋಗಮ್ಮ. ಅತ್ತೆ ಮೀನಾ, ನೀನೇನಮ್ಮ ಇಲ್ಲಿ? ಅದು ನಾನು ಅತ್ತೆ ಇಲ್ಲೇ ಅಂಗಡಿಗೆ ಹೋಗ್ತಾ ಇದ್ದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ಯಾ? ನಾನು ಒಂಥರ ಚೆನ್ನಾಗಿದ್ದೀನಿ ಬಿಡಿ ಅತ್ತೆ. ಅತ್ತೆ, ನಿಮ್ಮನ್ನು ನೋಡಿದೆ ಎಷ್ಟು ದಿನ ಆಗಿತ್ತು. ನನಗೆ ತುಂಬ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿ. ಈಗ ನೀವು ಎಲ್ಲಿದ್ದೀರಾ ಅತ್ತೆ? ನಾವೀಗ ವೆಂಕಿ ಮನೇಲಿದ್ದೀವಿ. ಇದೇನತ್ತೆ ಇಷ್ಟೆಲ್ಲ ಉದ್ಬತ್ತಿ ತಗೊಂಡು? ಅದು ನಮ್ಮನೆ ಪಕ್ಕ ಒಬ್ರು ಅಜ್ಜಿ ಇದ್ದಾರೆ, ಅವರು ಉದ್ಬತ್ತಿನ ಹೊಸಿತಾರೆ. ಪಾಪ ಅಂಗಡಿಗೆ ಹಾಕೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ, ಅದಕ್ಕೆ ನಾನೇ ಹಾಕ್ಬಿಟ್ಟು ಬರ್ತೀನಿ ಅಂತ ಇಸ್ಕೊಂಡಿದ್ದೀನಿ. ಅತ್ತೆ, ಹೇಗೂ ಇಲ್ಲಿವರೆಗೂ ಬಂದಿದ್ದೀರಾ, ಇಲ್ಲಿಂದ ಮನೆ ತುಂಬ ಹತ್ರ. ಬನ್ನಿ, ಮನೇಲೆ ಕೂತ್ಕೊಂಡು ಎಲ್ಲ ಮಾತ್ಕತಾ ಇರೋಣ. ಬನ್ನಿ. ಬೇಡಮ್ಮ, ನಾನು ನಿಮ್ಮ ಮನೆಗೆ ಬಂದರೆ ನಿನಗೆ ತೊಂದರೆ ಆಗೋದು. ಹೇಗೂ ನಾವು ವೆಂಕಿ ಮನೇಲಿದ್ದೀವಿ ಅಂತ ಗೊತ್ತಲ್ಲ, ನೀನೇ ಯಾವಾಗಾದ್ರೂ ಬಾ. ಮಾವ ಹೇಗಿದ್ದಾರತ್ತೆ? ಚೆನ್ನಾಗಿದ್ದಾರಮ್ಮ, ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅತ್ತೆ, ನಿಮ್ಮನ್ನ ಈ ರೀತಿ ಬಿಡೋದಿಕ್ಕೆ ಆಗ್ತಿಲ್ಲ ಅತ್ತೆ. ಏನ್ ಬೇಕಿದ್ರಾಗ್ಲಿ, ನಿಮ್ಮ ಮಗನ ಹತ್ರ ನಾನು ಮಾತಾಡ್ತೀನಿ. ನೀವು ಮತ್ತೆ ಮನೆಗೆ ಬಂದ್ಬಿಡಿ ಅತ್ತೆ. ವೀಣಾ, ಲೇಟ್ ಆಗ್ತಾ ಇದೆ, ಅಂಗಡಿ ಬಾಗ್ಲು ಹಾಕ್ಬಿಟ್ರೆ ಕಷ್ಟ. ನಾನು ಹೋಗ್ತೀನಿ, ಇನ್ನೊಂದಿನ ಸಿಗ್ತೀನಮ್ಮ. ನಾನು ತಂದ್ಕೊಡ್ಲಾ ಅತ್ತೆ? ಬೇಡ ಬೇಡ ಬೇಡ, ನಾನು ಹೋಗ್ತೀನಿ. ಹುಷಾರು. ನನಗೆ ಸುಳ್ಳು ಹೇಳಕ್ ಬರಲ್ಲ ಅಂತ ಹೇಳ್ತಿದ್ರಿ ನೋಡಿ, ನಿಮಗೂ ಸುಳ್ಳು ಹೇಳಕ್ ಬರಲ್ಲ. ಅತ್ತಿನ ನೀವೇ ಹೊಸ್ತು ಕೊಡಕ್ ಹೋಗ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗಲ್ವಾ ಅತ್ತೆ? ಭಗವಂತ, ಯಾಕಪ್ಪ, ಯಾಕೆ ನಮ್ಮ ಅತ್ತೆ ಮಾವನಿಗೆ ಇನ್ನೂ ಇಷ್ಟು ಸಂಕಟ ಕೊಡ್ತಿದ್ಯಾ ನೀನು? ಮತ್ತೆ ಎಲ್ಲರೂ ಒಂದಾಗಿರೋ ಥರ ಮಾಡಬಾರ್ದಾ?